ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಹೊಸ ಒಡಂಬಡಿಕೆಯ ಸೇವೆಯನ್ನು ನಾವು ಗ್ರಹಿಸುವುದಾದರೆ ಅದು ಸುವಾರ್ತೆ ಮೂಲಕನೇ ಪ್ರಾರಂಭ ಆಗಬೇಕು ಎಂಬುದಾಗಿ ನಾವು ನೋಡ್ತೇವೆ. ಸಂಸೋನನು ಪಾಪದಲ್ಲಿ ಜೀವಿಸ್ತಾ ಇದ್ದನು. ಇಸ್ರಾಯೇಲರನ್ನು ಬಿಡುಗಡೆಗೊಳಿಸಿದನು. ಆತನು ವ್ಯಭಿಚಾರವನ್ನು ಮಾಡಿದಾಗಲೂ ಸಹ ದೇವರ ಆತ್ಮನು ಆತನನ್ನು ಬಿಡಲಿಲ್ಲ. ತನ್ನ ಕೂದಲನ್ನು ಕತ್ತರಿಸಿದಾಗ ದೇವರೊಟ್ಟಿಗೆ ಒಡಂಬಡಿಕೆಯನ್ನು ಮುರಿದುಕೊಂಡು ಮಾತ್ರ ದೇವರ ಅಭಿಷೇಕವನ್ನು ಆತನನ್ನು ಬಿಟ್ಟು ಹೋಯಿತು. ದಾವೀದನು ಅನೇಕ ಹೆಂಡತಿಯರನ್ನು ಹೊಂದಿದ್ದನು. ಹಾಗಿದ್ದರೂ ದೇವರ ಅಭಿಷೇಕ ಆತನ ಮೇಲೆ ಹಾಗೆಯೇ ಉಳಿದುಕೊಂಡಿತು, ಹಾಗೇ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಸೇವೆಯ ಕುರಿತು ನಾವು ನೋಡುವುದಾದರೆ ಬೆಳಕು ಒಂದು ಸಿದ್ಧಾಂತ, ಅದು ಬೋಧನೆಯಲ್ಲ ಎಂಬುದಾಗಿ. ಆದರೆ ನಾವು ಯೇಸುವಿನ ಸ್ವಂತ ಜೀವಿತವೇ ಒಂದು ಬೆಳಕಾಗಿದೆ ಎಂಬುದನ್ನು ಯಾಕೆ ಇಷ್ಟು ವರ್ಷಗಳ ಕಾಲ ಗ್ರಹಿಸಲಿಲ್ಲ? ಇದನ್ನು ಗ್ರಹಿಸಿದಾಗ ಸತ್ಯ ಏನೆಂಬುದಾಗಿ ನಮಗೆ ಅರ್ಥ ಆಗ್ತದೆ. ಆ ಸತ್ಯವೇ ನಮ್ಮನ್ನು ನಡೆಸ್ತದೆ. ಹಳೆಯ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರವನ್ನು ನಾವು ನೋಡುವುದಾದರೆ, ಆ ಧರ್ಮಶಾಸ್ತ್ರದ ಅನುಗುಣವಾಗಿ ಗಮನಿಸುವುದಾದರೆ ಕೀರ್ತನೆಗಳು 119:5 ನೀವು ನೋಡಿ, ಅಲ್ಲಿ ಒಂದು ಬೆಳಕದ ಕುರಿತು ನಾವು ನೋಡ್ತೇವೆ. ಯೇಸು ಶರೀರಧಾರಿಯಾಗಿ ಬಂದನು ಮತ್ತು ಸ್ವತಃ ಯೇಸುವೇ ಲೋಕದ ಬೆಳಕಾಗಿದ್ದನು. ಕರ್ತನು ಈ ಲೋಕದ ಬೆಳಕಾಗಿದ್ದನು ಎಂಬುದನ್ನು ನಾವು ಯಾಕೆ ಮರೆತು ಬಿಟ್ಟಿವೆ? ಆತನ ಜೀವವು ಯಾರಿಗೆ ಬೆಳಕಾಗಿತ್ತು? ಆತನ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಆತನ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಕೀರ್ತನೆಗಳಲ್ಲಿ ನೋಡೋದಾದರೆ, ನಿನ್ನ ವಾಕ್ಯವು ನನ್ನ ಪಾದಕ್ಕೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಕರ್ತನ ವಾಕ್ಯ ನನ್ನ ಪಾದಕ್ಕೆ, ನಮ್ಮ ಪಾದಗಳಿಗೆ ದೀಪವಾಗಿದೆ. ಆ ದೀಪ ಕತ್ತಲಿನಿಂದ ಬೆಳಕಿಗೆ ನಮ್ಮನ್ನು ಕರೆದೊಯ್ಯುತ್ತದೆ. ನನ್ನ ದಾರಿಗೆ ಬೆಳಕಾಗಿದೆ, ನನ್ನ ದಾರಿಗೆ ಅದು ಬೆಳಕಾಗಿದೆ. ಈ ಲೋಕದ ಬೆಳಕು ಕರ್ತನು. ಯೋಹಾನ ಪತ್ರಿಕೆ 1:4 ನೀವು ನೋಡಿ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಯಾರಲ್ಲಿ ಜೀವ ಇತ್ತು? ಯೇಸು ಕ್ರಿಸ್ತನಲ್ಲಿ ಜೀವ ಇತ್ತು. ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಯೋಹಾನ ಪತ್ರಿಕೆ 9:5 ನಾವು ನೋಡ್ತೇವೆ, ನಾನು ಈ ಲೋಕದಲ್ಲಿರುವವರಿಗೂ ಲೋಕದ ಬೆಳಕಾಗಿದ್ದೇನೆ ಅಂದನು. ಈ ಲೋಕದಲ್ಲಿರುವವರಿಗೂ ನಾನು ಲೋಕದ ಬೆಳಕಾಗಿದ್ದೇನೆ. ನಿರಂತರವಾಗಿ ನೋಡಿ, ಮತ್ತಾಯ ಪತ್ರಿಕೆ 5:14 ನೀವು ನೋಡಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಬೆಟ್ಟದ ಮೇಲಿರುವ ಪಟ್ಟಣವು ಮರೆಯಾಗಿಲ್ಲರಾರದು ಎಂಬುದಾಗಿ ನಾವು ನೋಡ್ತೇವೆ. ಹಳೆಯ ಒಡಂಬಡಿಕೆಯಲ್ಲಿ ಗುಡಾರವು ಕ್ರೈಸ್ತ ಸಭೆಯ ಒಂದು ಚಿತ್ರಣವಾಗಿತ್ತು ಎಂಬುದನ್ನು ನಾವು ತಿಳಿದಿರ್ತೇವೆ. ಆದರೆ ಒಂದು ಹೊರಾಂಗಣ ಪವಿತ್ರ ಸ್ಥಳವನ್ನು ನಾವು ಗ್ರಹಿಸುವುದಾದರೆ, ಅತ್ಯಂತ ಪವಿತ್ರ ಸ್ಥಳ, ದೇವರು ವಾಸಿಸುವಂಥ ಸ್ಥಳವನ್ನು, ಆ ಹೊರಾಂಗಣವನ್ನು, ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವಂಥ ದೇವರು ಎಂಬುದನ್ನು ನಾವು ಯಾಕೆ ಮರೆತು ಬಿಟ್ಟಿದ್ದೇವೆ ಪ್ರಿಯರೇ? ನಮಗೆ ಕರ್ತನು ಉತ್ತಮವಾದದ್ದನ್ನು ಕೊಟ್ಟಿದ್ದಾನಲ್ಲ, ನಮ್ಮನ್ನು ಆರಿಸಿಕೊಂಡಿದ್ದಾನಲ್ಲ, ನಮ್ಮನ್ನು ನಡೆಸುತ್ತಿದ್ದಾನಲ್ಲ, ನಮ್ಮನ್ನು ಪ್ರೀತಿಸ್ತಾ ಇದ್ದಾನಲ್ಲ. ಆತನ ಪ್ರೀತಿಗೆ ನೀನು ಕೊಟ್ಟ ಕೊಡುಗೆ ಏನು? ಆತನ ಪ್ರೀತಿಗೆ ನೀನು ಏನನ್ನಾದರೂ ಕೊಟ್ಟಿದ್ದೀಯಾ? ಆತನ ಪ್ರೀತಿಗೆ ನಿನ್ನ ಹೃದಯವನ್ನಾದರೂ ಕೊಟ್ಟಿದ್ದೀಯಾ? ನಿನ್ನ ಹೃದಯವನ್ನು ಕೊಟ್ಟು ನೀನು ನಡೆದಿದ್ದೀಯಾ ಅನ್ನುವಂಥದ್ದನ್ನು ನಮ್ಮ ಆತ್ಮಗಳ ಅಂತಃಕರಣಕ್ಕೆ ಬಿಟ್ಟೋಣ. ಯಾಕಂದರೆ ಪ್ರಾಪಂಚಿಕ ಸ್ವಾರ್ಥವನ್ನು ಹುಡುಕುತ್ತಾ ಇದ್ದೇವೆ, ಹಣವನ್ನು ಪ್ರೀತಿಸ್ತಾ ಇದ್ದೇವೆ, ನೆಮ್ಮದಿಯನ್ನು ಹುಡುಕುತ್ತಾ ಇದ್ದೇವೆ. ಸ್ವ ಇಚ್ಛೆಯ ಮೂಲಕ ನಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೆ ನಾಗಾಲೋಟದಲ್ಲಿ ನಭಾಮಂಡಲದವರೆಗೂ ನಾವು ನಡೀತಾ ಇದ್ದೇವೆ. ಆದರೆ ಈ ಪ್ರಾಪಂಚಿಕ ಸುಖವೇ ಸಾಕೆ? ಈ ಪ್ರಾಪಂಚಿಕ ಸುಖವೇ ನಿನ್ನ ಬದುಕು ನಿಲ್ಲಿಸಿಬಿಟ್ಟರೆ ಏನು ಮಾಡ್ತೀಯ? ಆ ಪ್ರಾಪಂಚಿಕ ಸುಖಕ್ಕಿಂತ ಮುಂಚೆ ನಿನ್ನ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೋ.
ನಿನ್ನ ಹೃದಯದಲ್ಲಿ ಕರ್ತನಿಗೆ ಎಡೆಯನ್ನು ಕೊಡು, ಜಾಗವನ್ನು ಕೊಡು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ದೇವರೇ, ಈ ಮುಂಜಾನೆಯ ಸಮಯದಲ್ಲಿ ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇದ್ರೋ ಅವರ ಹೃದಯವನ್ನು ಒಂದು ಪ್ರಜ್ವಲಿಸುವಂಥ ಬೆಳಕು ಮುಟ್ಲಿ ಸ್ವಾಮಿ. ನಿಮ್ಮ ಬೆಳಕು ಮಕ್ಕಳನ್ನು ಮುಟ್ಲಿ ದೇವರೇ. ಯಾರ್ಯಾರು ನಿಮ್ಮನ್ನು ಅವರ ಹೃದಯಗಳಲ್ಲಿ ನೀವಿಲ್ಲವೋ ಅವರ ಹೃದಯಗಳಲ್ಲಿ ಬಾ ಸ್ವಾಮಿ. ನಮ್ಮ ಹೃದಯಗಳಲ್ಲಿ ಬಾರಪ್ಪ. ನಮ್ಮ ಕುಟುಂಬಗಳ ಹೃದಯಗಳಲ್ಲಿ ಬಾ, ನಮ್ಮ ಮಕ್ಕಳ ಹೃದಯಗಳಲ್ಲಿ ಬಾ ಸ್ವಾಮಿ. ನಮ್ಮನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.